ಈಗ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಯಡಿಯೂರಪ್ಪ ಅವ್ರ ನಡು ಕೂಡ ಇದೇ ರೀತಿಯಾದಂಥ ಒಂದು ಮಾತುಕತೆ ಆಗಿರುತ್ತೆ. ಅವಾಗ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟುಕೊಡ್ಲಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ, ವಚನ ಭ್ರಷ್ಟರಾಗ್ತಾರೆ ಕುಮಾರಸ್ವಾಮಿ ಅವರು. ಸೊ ಅದನ್ನು ಗಮನಕ್ಕೆ ತೊಗೊಂಡ್ರೆ ನೀವು ಅಂದಂಗೆ ಏನಾದರೂ ಧಕ್ಕೆ ಇರುವಂಥದ್ದು ಸರ್ಕಾರಕ್ಕೆ ಸ್ವಾಮೀಜಿ, ಇವರೇನಾದರೂ ಇದೇ ರೀತಿ ಹಠ ಹಿಡಿದಿದ್ದೆ ಅದು ನೂರಕ್ಕೆ ನೋಟಕ್ಕೆ ಧಕ್ಕೆ ಬರೋದಿಲ್ಲ. ಯಾಕಂತ ನನಗೆಷ್ಟು ಸ್ವಾಭಿಮಾನ ಐತಿಲ್ಲ ಕುರ್ಚಿ ಸಂಬಂಧ, ನಿನಗೂ ಅಷ್ಟು ಸ್ವಾಭಿಮಾನ ಇದೆ. ನೀ 2.5 ವರ್ಷ ಮಾಡಿ ನಾನು ನಿನಗೆ ಬಲ ಕೊಟ್ಟು ನನಗೆ ಯಾಕೆ ಕೊಡಲಿಲ್ಲಪ್ಪ ಅನ್ನೋದು ನನ್ನಲ್ಲೇ ಬರೋದು. ಈ ಮಾತು ಯಾರು ಏನಾರ ಈ ಸ್ವಾಮೀಜಿಗೆ ಯಾಕೆ ಬೇಕಪ್ಪ, ಇದು ನಡುವೆ ಬಂದ ಕಿಸಿಂದ ಎಂಟರಾಗಿ ಈ ಮಂತ್ರಿ ಪದವಿ ಬದ್ದಲ್ಲಿ ಇವ್ರು ಯಾಕೆ ಹೇಳೋದು ಪಾಕ ಯಾರು ಏನಾರ ಕೇಳಿದ್ರೆ ಅವ್ರು ನಂದು ಒಂದು ವಿಚಾರ ಏನು ಅಂತ ಕೇಳಿದ್ರೆ ನನ್ನ ಮಾನವೀಯತೆ ದೃಷ್ಟಿಯಲ್ಲಿ ಸಮಾಜಕ್ಕೆ ನಾವು ಧರ್ಮದಿಂದ ಈ ಕ್ಯಾಮಿ ಬೇರೆ ಬಟ್ಟೆ ಹಾಕ್ಕೊಂಡಿವಿ ಅಂತ ಕೇಳಿದ್ರೆ ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಮಾರ್ಗದರ್ಶನ ಕೊಡೋದು ನಮ್ಮ ಕರ್ತವ್ಯ ಐತಿ. ಆ ಮಾರ್ಗದರ್ಶನ ಕೊಡತಾನೆ ವಿನಃ ನಾ ಯಾವ ಅಧಿಕಾರಿ ಇವ್ರಿಗೆ ಯಾಕೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡ್ತಾಯಿಲ್ಲ. ನೀ ಯಾಕೆ ಕೊಡೋಂಗಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾಯಿಲ್ಲ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನೀವು ಕೊಡ್ರಪ್ಪ, ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ಬಲ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಈಗ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಯಡಿಯೂರಪ್ಪ ಅವ್ರ ನಡು ಕೂಡ ಇದೇ ರೀತಿಯಾದಂಥ ಒಂದು ಮಾತುಕತೆ ಆಗಿರುತ್ತೆ. ಅವಾಗ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟುಕೊಡ್ಲಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ, ವಚನ ಭ್ರಷ್ಟರಾಗ್ತಾರೆ ಕುಮಾರಸ್ವಾಮಿ ಅವರು. ಸೊ ಅದನ್ನು ಗಮನಕ್ಕೆ ತೊಗೊಂಡ್ರೆ ನೀವು ಅಂದಂಗೆ ಏನಾದರೂ ಧಕ್ಕೆ ಇರುವಂಥದ್ದು ಸರ್ಕಾರಕ್ಕೆ ಸ್ವಾಮೀಜಿ, ಇವರೇನಾದರೂ ಇದೇ ರೀತಿ ಹಠ ಹಿಡಿದಿದ್ದೆ ಅದು ನೂರಕ್ಕೆ ನೋಟಕ್ಕೆ ಧಕ್ಕೆ ಬರೋದಿಲ್ಲ. ಯಾಕಂತ ನನಗೆಷ್ಟು ಸ್ವಾಭಿಮಾನ ಐತಿಲ್ಲ ಕುರ್ಚಿ ಸಂಬಂಧ, ನಿನಗೂ ಅಷ್ಟು ಸ್ವಾಭಿಮಾನ ಇದೆ. ನೀ 2.5 ವರ್ಷ ಮಾಡಿ ನಾನು ನಿನಗೆ ಬಲ ಕೊಟ್ಟು ನನಗೆ ಯಾಕೆ ಕೊಡಲಿಲ್ಲಪ್ಪ ಅನ್ನೋದು ನನ್ನಲ್ಲೇ ಬರೋದು. ಈ ಮಾತು ಯಾರು ಏನಾರ ಈ ಸ್ವಾಮೀಜಿಗೆ ಯಾಕೆ ಬೇಕಪ್ಪ, ಇದು ನಡುವೆ ಬಂದ ಕಿಸಿಂದ ಎಂಟರಾಗಿ ಈ ಮಂತ್ರಿ ಪದವಿ ಬದ್ದಲ್ಲಿ ಇವ್ರು ಯಾಕೆ ಹೇಳೋದು ಪಾಕ ಯಾರು ಏನಾರ ಕೇಳಿದ್ರೆ ಅವ್ರು ನಂದು ಒಂದು ವಿಚಾರ ಏನು ಅಂತ ಕೇಳಿದ್ರೆ ನನ್ನ ಮಾನವೀಯತೆ ದೃಷ್ಟಿಯಲ್ಲಿ ಸಮಾಜಕ್ಕೆ ನಾವು ಧರ್ಮದಿಂದ ಈ ಕ್ಯಾಮಿ ಬೇರೆ ಬಟ್ಟೆ ಹಾಕ್ಕೊಂಡಿವಿ ಅಂತ ಕೇಳಿದ್ರೆ ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಮಾರ್ಗದರ್ಶನ ಕೊಡೋದು ನಮ್ಮ ಕರ್ತವ್ಯ ಐತಿ. ಆ ಮಾರ್ಗದರ್ಶನ ಕೊಡತಾನೆ ವಿನಃ ನಾ ಯಾವ ಅಧಿಕಾರಿ ಇವ್ರಿಗೆ ಯಾಕೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡ್ತಾಯಿಲ್ಲ. ನೀ ಯಾಕೆ ಕೊಡೋಂಗಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾಯಿಲ್ಲ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನೀವು ಕೊಡ್ರಪ್ಪ, ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ಬಲ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಈಗ ಈ ಹಿಂದೆ ಕೂಡ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಯಡಿಯೂರಪ್ಪ ಅವ್ರ ನಡು ಕೂಡ ಇದೇ ರೀತಿಯಾದಂಥ ಒಂದು ಮಾತುಕತೆ ಆಗಿರುತ್ತೆ. ಅವಾಗ ಕುಮಾರಸ್ವಾಮಿ ಅವರು ಅಧಿಕಾರ ಬಿಟ್ಟುಕೊಡ್ಲಂಥ ಸಂದರ್ಭದಲ್ಲೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ, ವಚನ ಭ್ರಷ್ಟರಾಗ್ತಾರೆ ಕುಮಾರಸ್ವಾಮಿ ಅವರು. ಸೊ ಅದನ್ನು ಗಮನಕ್ಕೆ ತೊಗೊಂಡ್ರೆ ನೀವು ಅಂದಂಗೆ ಏನಾದರೂ ಧಕ್ಕೆ ಇರುವಂಥದ್ದು ಸರ್ಕಾರಕ್ಕೆ ಸ್ವಾಮೀಜಿ, ಇವರೇನಾದರೂ ಇದೇ ರೀತಿ ಹಠ ಹಿಡಿದಿದ್ದೆ ಅದು ನೂರಕ್ಕೆ ನೋಟಕ್ಕೆ ಧಕ್ಕೆ ಬರೋದಿಲ್ಲ. ಯಾಕಂತ ನನಗೆಷ್ಟು ಸ್ವಾಭಿಮಾನ ಐತಿಲ್ಲ ಕುರ್ಚಿ ಸಂಬಂಧ, ನಿನಗೂ ಅಷ್ಟು ಸ್ವಾಭಿಮಾನ ಇದೆ. ನೀ 2.5 ವರ್ಷ ಮಾಡಿ ನಾನು ನಿನಗೆ ಬಲ ಕೊಟ್ಟು ನನಗೆ ಯಾಕೆ ಕೊಡಲಿಲ್ಲಪ್ಪ ಅನ್ನೋದು ನನ್ನಲ್ಲೇ ಬರೋದು. ಈ ಮಾತು ಯಾರು ಏನಾರ ಈ ಸ್ವಾಮೀಜಿಗೆ ಯಾಕೆ ಬೇಕಪ್ಪ, ಇದು ನಡುವೆ ಬಂದ ಕಿಸಿಂದ ಎಂಟರಾಗಿ ಈ ಮಂತ್ರಿ ಪದವಿ ಬದ್ದಲ್ಲಿ ಇವ್ರು ಯಾಕೆ ಹೇಳೋದು ಪಾಕ ಯಾರು ಏನಾರ ಕೇಳಿದ್ರೆ ಅವ್ರು ನಂದು ಒಂದು ವಿಚಾರ ಏನು ಅಂತ ಕೇಳಿದ್ರೆ ನನ್ನ ಮಾನವೀಯತೆ ದೃಷ್ಟಿಯಲ್ಲಿ ಸಮಾಜಕ್ಕೆ ನಾವು ಧರ್ಮದಿಂದ ಈ ಕ್ಯಾಮಿ ಬೇರೆ ಬಟ್ಟೆ ಹಾಕ್ಕೊಂಡಿವಿ ಅಂತ ಕೇಳಿದ್ರೆ ಸಣ್ಣವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಮಾರ್ಗದರ್ಶನ ಕೊಡೋದು ನಮ್ಮ ಕರ್ತವ್ಯ ಐತಿ. ಆ ಮಾರ್ಗದರ್ಶನ ಕೊಡತಾನೆ ವಿನಃ ನಾ ಯಾವ ಅಧಿಕಾರಿ ಇವ್ರಿಗೆ ಯಾಕೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯಗೆ ಪ್ರಶ್ನೆ ಮಾಡ್ತಾಯಿಲ್ಲ. ನೀ ಯಾಕೆ ಕೊಡೋಂಗಿಲ್ಲಪ್ಪ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ತಾಯಿಲ್ಲ. ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನೀವು ಕೊಡ್ರಪ್ಪ, ಕೊಟ್ಟರೆ ನಿಮ್ಮ ಪಕ್ಷಕ್ಕೆ ಬಲ ಆಗುತ್ತದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಸದ್ಯ ಈಗ ಸ್ವಾಮೀಜಿಗಳ ಮಾತು. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.